ಹಲೋ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಫುಡ್ ಅಂಟರ್ ಜಸ್ವಿನ್. ಬನ್ನಿ, ಇವತ್ತು ನಾವು ಮಾಡೋಣ ಚಿಕನ್ ಗಿಝಾರ್ಡ್ ಅಥವಾ ಚಿಕನ್ ಗುಂಡಿಕಾಯಿ ಅಂತಲೇ ಹೇಳ್ಬೋದು. ಸೊ ಇದನ್ನು ಮಾಡುವ ವಿಧಾನ ಸಿಂಪಲಾಗಿ. ಇದು ಮಾಡೋಕ್ಕೆ ನಿಮಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ ಏನು ಬೇಡ. ಸಿಂಪಲಾಗಿ ಗುಂಡಿಕಾಯಿನ ನೀಟಾಗಿ ಕಟ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ. ತೊಳೆಯಿರಿ ಒಂದು 2-3 ಸಲ. ತೊಳೆದ್ಬಿಟ್ಟು ಒಂದು ಬಾಣಲಿಗೋ ಅಥವಾ ಕುಕ್ಕರ್ಗೋ ಹಾಕ್ಬಿಟ್ಟು ಲೆವೆಲಲ್ಲಿ ನೀರು ಹಾಕ್ಕೊಳ್ಳಿ. ಇದಕ್ಕೆ ಸ್ಟಾರ್ಟಿಂಗಲ್ಲಿ ಬೇಕಾಗಿರೋದು ಸ್ವಲ್ಪ ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಉಪ್ಪು. ನಾನೆಲ್ಲ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು 20-25 ನಿಮಿಷ ಗಂಟ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬಾಣಲಿಯಲ್ಲಿ ಆಗ್ಬಿಡುತ್ತೆ. ನೀವು ಕುಕ್ಕರಲ್ಲಿ ಬೇಯಿಸಂಗಿದ್ರೆ ಕುಕ್ಕರಲ್ಲಿ ಒಂದು 4-5 ವಿಸಿಲ್ ಕೂಗಿಸ್ಬಿಟ್ರೆ ಚೆನ್ನಾಗಿ ಬೆಂದಿರುತ್ತೆ. ನಾನು ಯಾವತ್ತೂ ಬಾಣಲಿ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ಬಾಣಲಿಯಲ್ಲಿ ಬೇಯಿಸುವಾಗ ನನಗೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ನಿಮ್ಮ ಇಷ್ಟ, ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ಅದು ಮಾಡ್ಕೊಳ್ಳಿ. ಚೆನ್ನಾಗಿ ಬೆಂದಮೇಲೆ ತಣ್ಣಗಾಗಕ್ಕೆ ಬಿಟ್ಬಿಡಿ. ತಣ್ಣಗಾದಮೇಲೆ ಆ ಬೆಂದಿರೋದ್ರಲ್ಲಿ ಇರುವ ನೀರೆಲ್ಲ ಸೋರಿಸ್ಬಿಡಿ. ಯಾಕಂದರೆ ಇದು ಮಾಡುವಾಗ ಈ ನೀರು ಸೋರಿಸ್ಬಿಟ್ಟು ನಿಮ್ಗೆ ಒಂದು ಚೂರು ಬ್ಯಾಟ್ಸ್ಮನ್ ಇರೋಲ್ಲ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಂದರೆ ಅರಿಶಿನದ ಪುಡಿ ಅರ್ಧ ಚಮಚ, 1 ಚಮಚ ಅಚ್ಕಾರದ ಪುಡಿ, ಜೀರಿಗೆ ಪುಡಿ 1 ಚಮಚ, ಕಾಳು ಮೆಣಸು ಪುಡಿ 1-2 ಸ್ಪೂನು, ರುಚಿಗೆ ತಕ್ಕಂಗೆ ಉಪ್ಪು, ಒಂದು 50 ml ಎಣ್ಣೆ ಬಾಣಲಿಗೆ ಹಾಕಿ ಬಿಸಿ ಆದಮೇಲೆ ಅದಕ್ಕೊಂದು ಸ್ವಲ್ಪ ಕರಿಬೇವು ಹಾಕಿ ಈ ಪುಡಿಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು 2 ನಿಮಿಷನೇ ಬೇಡ, 1 ನಿಮಿಷ ಚೆನ್ನಾಗಿ ಬಿಸಿ ಆಗಿದ ತಕ್ಷಣ ಈ ಬೆಂದಿರುವ ಗುಂಡಿಕಾಯಿನ ಅದಕ್ಕೆ ಹಾಕ್ಕೊಳ್ಳಿ. ಗಿಝಾರ್ಡ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆ ಕೋಟ್ ಆಗೋ ಥರ ನಿಮ್ಮ ಚಿಕನ್ ಗಿಝಾರ್ಡ್ ಫ್ರೈ ರೆಡಿ. ಈ ಥರ ಪ್ಲೇಟಲ್ಲಿ ಡಿಸ್ಪ್ಲೇ ಮಾಡಿ ನೋಡಿ. ನಮ್ಮ ಮಕ್ಕಳಿಗೆಲ್ಲ ಕೊಟ್ಟು ಮಕ್ಕಳೆಲ್ಲ ತಿಂದು ತುಂಬ ಎಂಜಾಯ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಲೈಕ್ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಏನಾರೋ ಕಮೆಂಟ್ಸ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.